ಐತಿಹಾಸಿಕ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವದ ಅಂಗವಾಗಿ ಹೊಸಪೇಟೆಯಿಂದ ಭಕ್ತರ ಪಾದಯಾತ್ರೆ ಭಕ್ತಿಭಾವದಿಂದ ಆರಂಭವಾಗಿದೆ. ಇದು 27ನೇ ವರ್ಷದ ಪಾದಯಾತ್ರೆಯಾಗಿದ್ದು, ಹೊಸಪೇಟೆಯ ಗೆಳೆಯರ ಬಳಗದ ನೇತೃತ್ವದಲ್ಲಿ ಸುಮಾರು 100 ಜನರ ತಂಡ ಯಾತ್ರೆಗೆ ಚಾಲನೆ ನೀಡಿದೆ. ಮಹಿಳೆಯರು, ಪುರುಷರು ಹಾಗೂ ಮಕ್ಕಳು ಸಹ ಉತ್ಸಾಹದಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಪಾದಯಾತ್ರಿಗಳು ಹೊಸಪೇಟೆಯಿಂದ ಹೊರಟು ಮರಿಯಮ್ಮನಹಳ್ಳಿ, ನಂದಿಬಂಡಿ, ವರದಾಪುರ, ಅನೇಕಲ್, ಬೆಣಕಲ್ ಮಾರ್ಗವಾಗಿ ಕೊಟ್ಟೂರು ಕ್ಷೇತ್ರವನ್ನು ತಲುಪಲಿದ್ದಾರೆ. ಭಕ್ತರು ಜಯಘೋಷಗಳ ನಡುವೆ ಭಜನೆ, ಕೀರ್ತನೆಗಳೊಂದಿಗೆ ಯಾತ್ರೆಯನ್ನು ಮುಂದುವರಿಸಿದ್ದಾರೆ. ಹೊಸಪೇಟೆಯ ನಾನಾ ರಂಗದ ಭಕ್ತಾದಿಗಳು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಧಾರ್ಮಿಕ ಭಕ್ತಿ ಭಾವ ಮೆರೆದಿದ್ದಾರೆ. ರಥೋತ್ಸವದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಭಕ್ತಿ ಸಂಭ್ರಮ ಮನೆ ಮಾಡಿದೆ. ಸರ್, ಈಗ ಎಷ್ಟು ವರ್ಷದ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಸರ್ ನೀವೀಗ? ಇವಾಗ 27ನೇ ವರ್ಷದ ಪಾದಯಾತ್ರೆ ಮಾಡ್ತಿದ್ವಿ. ಹೊಸಪೇಟೆಯಿಂದ ಕೊಟ್ಟೂರಿಗೆ, ಮರೆಯಮ್ಮನಹಳ್ಳಿ, ಆನೆಕಲ್ಲು, ಬೆಣಕಲ್ಲು ಮಾರ್ಗವಾಗಿ ಕೊಟ್ಟೂರಿಗೆ ಹೋಗ್ತಾ ಇದೀವಿ. ಸುಮಾರು 100ರಿಂದ 120 ಭಕ್ತಾದಿಗಳು ಈ ರೀತಿ ಪಾಲ್ಗೊಳ್ತಾ ಇದೀವಿ. ಪ್ರತಿ ವರ್ಷದಂತೆ ವರ್ಷಕ್ಕೂ ಹೆಚ್ಚಿಗೆ ಆಗ್ತಾ ಇದೆ ಪಾದಯಾತ್ರೆಗಳ ಸಂಖ್ಯೆ. ಎಲ್ಲ ವ್ಯವಸ್ಥೆ ಇಲ್ಲಿಂದ ಮರೆಯಮ್ಮನಹಳ್ಳಿ, ಆನೆಕಲ್ಲು, ಬೆಣಕಲ್ಲು ಮತ್ತು ಕೊಟ್ಟೂರಿನಲ್ಲಿ ಕೂಡ ಪಾದಯಾತ್ರೆಗಳು ಇಲ್ಲಿಂದ ಹೋಗಿ ಬರುವವರೆಗೆ ಸಂಪೂರ್ಣ ವ್ಯವಸ್ಥೆಯನ್ನ ಎಲ್ಲ ನಮ್ಮ ಭಕ್ತಾದಿಗಳ ಸಮುದಾಯ ವತಿಯಿಂದ ಮತ್ತು ಅವರ ಸಹಕಾರ ಮಾಡಿರ್ತೀವಿ. ನಿಮ್ಮ